ಮೆಟ್ರೋ ಪ್ರಯಾಣ ದರವನ್ನು ಹೈಕ್ ಮಾಡಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿದ್ದು ನಿರಂತರವಾಗಿ ರಾಜ್ ನ್ಯೂಸ್ ಬೆಲೆ ಏರಿಕೆಯ ಬಗ್ಗೆ ಇದನ್ನ ಗಮನಿಸಿದಂತ ಬಿಎಂಆರ್ಸಿ ಎಚ್ಚೆತ್ತುಕೊಂಡು ನಂತರ ಸಭೆಯನ್ನ ಮಾಡಿ ಹೆಚ್ಚಳವಾದಂತಹ ಕಡಿಮೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಆದ್ರೀಗ ಇದರಲ್ಲೂ ಕೂಡ ಎಡವಟ್ಟನ್ನ ಮಾಡ್ಕೊಂಡಿದೆ. ಪ್ರಮುಖವಾಗಿ ಒಂದು ಕಡೆ ಮೆಟ್ರೋ ಪ್ರಯಾಣ ದರವನ್ನ ಇಳಿಕೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಿಎಂಆರ್ಸಿಎಲ್ಗೆ ಬಂದಿದೆ. ಯಾಕಂದ್ರೆ ಬೆಂಗಳೂರಿಗರು ಬಿಎಂಆರ್ಸಿಎಲ್ಗೆ ಅಂದ್ರೆ ಮೆಟ್ರೋಗೆ ಸರಿಯಾದಂತಹ ಬುದ್ಧಿ ಪಾಠ ಕಲಿಸಿದ್ದಾರೆ. ಪ್ರೈಸ್ ಹೈಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯದ್ವಾ ತದ್ವಾ ಬೆಲೆ ಏರಿಕೆ ಮಾಡಲಾಗಿತ್ತು. ಆಕ್ರೋಶ ವ್ಯಕ್ತವಾಗಿತ್ತು ಎಲ್ಲೆಡೆ. ಅಂದ್ರೆ 46% ಏರಿಕೆ ಮಾಡಿದಂತ ಹಿನ್ನೆಲೆಯಲ್ಲಿ ಒಂದು ಕಡೆ ಇಡೀ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ 1 ಲಕ್ಷದವರೆಗೂ ಕೂಡ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಕಡೆ ಪ್ರೈಸ್ ಹೈಕ್ ಆದ ಕಡೆ ಅಂದ್ರೆ ಒಂದು ದರ ಏರಿಕೆಯ ವಿಚಾರವಾಗಿ ಗಮನ ಹರಿಸಲೇಬೇಕಾಗಿದೆ ಬಿಎಂಆರ್ಸಿಎಲ್. ಕೇವಲ ಎಲ್ಲಿ ಜಂಪ್ ಆಯ್ತು ಅಲ್ಲಿ ಮಾತ್ರ ದರ ಕಡಿಮೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಕೆಲವೊಂದಿಷ್ಟು ಜನ ಈಗಾಗಲೇ ಸ್ಟೂಡೆಂಟ್ಸ್ಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿಷ್ಕಾರ ಆಗ್ತಿದ್ದಾರೆ. ನೋಡ ಏನಾಗುತ್ತೆ ಬಿಎಂಆರ್ಸಿಎಲ್ ಇದ್ರ ಬಗ್ಗೆ ಮತ್ತೆ ಗಮನ ಹರಿಸುತ್ತಾ ಏನು ಎತ್ತ ಇದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ.